ನಮಸ್ಕಾರ ವೀಕ್ಷಕರೇ. ಮಿನಿ ಆಕ್ಷನ್ಗೂ ಮೊದಲೇ ಐಪಿಎಲ್ ಅಂಗಳದಲ್ಲಿ ನಾನಾ ಬದಲಾವಣೆಗಳು ನಡೀತಾ ಇವೆ. ಈಗಾಗಲೇ ಆಂತರಿಕ ವಿಚಾರದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಇನ್ನೊಂದು ದೊಡ್ಡ ಬೆಳವಣಿಗೆ ನಡೆದೇ ಹೋಗಿದೆ. ಮುಂಬೈ ಇಂಡಿಯನ್ಸ್ ಟೀಮ್ಗೆ ಹಾರ್ದಿಕ್ ಪಾಂಡ್ಯರನ್ನ ಕ್ಯಾಪ್ಟನ್ ಆಗಿ ಫೈನಲ್ ಮಾಡಲಾಗಿದೆ. ಈಗ ಎಲ್ಲರ ಚಿತ್ತ ಇರೋದು ಮುಂಬೈ ಟೀಮ್ನ ಮಾಜಿ ಕ್ಯಾಪ್ಟನ್ ರೋಹಿತ್ ಶರ್ಮಾರತ್ತ. ಎಸ್, ರೋಹಿತ್ ಶರ್ಮಾ ಮುಂದೇನು ಮಾಡ್ತಾರೆ ಅನ್ನೋ ಬಗ್ಗೆ ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ಎಲ್ಲಾ ಕ್ರಿಕೆಟ್ ಸಂಬಂಧಿತ ವಲಯಗಳಲ್ಲೂ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಹಾರ್ದಿಕ್ ನೇತೃತ್ವದಲ್ಲಿ ರೋಹಿತ್ ಆಡ್ತಾರಾ ಅಥವಾ IPLಗೆ ಗುಡ್ ಬೈ ಹೇಳ್ತಾರಾ ಅನ್ನೋ ಬಗ್ಗೆಯೂ ಚರ್ಚೆ ಜೋರಾಗಿದೆ. ಈ ಬಗ್ಗೆ ರೋಹಿತ್ ಶರ್ಮಾ ಇನ್ನೂ ತುಟಿ ಬಿಚ್ಚಿಲ್ಲ, ಅದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ರೋಹಿತ್ ಶರ್ಮಾ ಬೇರೆ ಫ್ರಾಂಚೈಸಿಗೆ ಹೋಗಬಹುದು ಅನ್ನೋ ರೂಮರ್ಸ್ ಕೂಡ ಹರಿದಾಡ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮುಂಬೈ ಟೀಮ್ ಒಳಗೆ ಅಲ್ಲೋಲ ಕಲ್ಲೋಲವೇ ಆಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಹಾಗಿದ್ರೆ ಮುಂಬೈ ಟೀಮ್ ಒಳಗೆ ಯಾರೆಲ್ಲ ರೆಬೆಲ್ ಆಗಿದ್ದಾರೆ? ರೋಹಿತ್ ಈ ಸಲ ಮುಂಬೈ ಪರವೇ ಆಡ್ತಾರಾ ಅಥವಾ ರೋಹಿತ್ ರನ್ನ ಕಾಂಟ್ಯಾಕ್ಟ್ ಮಾಡಿರೋ ಫ್ರಾಂಚೈಸಿ ಯಾವುದು? ಮುಂಬೈ ಇಂಡಿಯನ್ಸ್ ಟೀಮ್ ಡಿಸಿಷನ್ ನಿಂದ ಬಂದ ಶಾಕಿಂಗ್ ವಿಚಾರ ಏನು? ಇವೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ, ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಬಾರಿಯ IPL ಆರಂಭಕ್ಕೂ ಮುನ್ನವೇ ಮುಂಬೈ ಇಂಡಿಯನ್ಸ್ ಆಂತರಿಕ ವಿಚಾರಗಳಿಂದ ಭಾರಿ ಚರ್ಚೆಗೆ ಗುರಿಯಾಗ್ತಾ ಇದೆ. ರಿಟೈರ್ಮೆಂಟ್ ಮುಗಿದ ಬಳಿಕ ಟ್ರೇಡಿಂಗ್ ಮಾಡಿದ್ದು ಮೊದಲ ಸುದ್ದಿಯಾಯಿತು. ಗುಜರಾತ್ ಪಾಂಡ್ಯರನ್ನ ರಿಟೈನ್ ಮಾಡಿದ ಬಳಿಕವೂ ಅವರನ್ನ ಟ್ರೇಡ್ ಮೂಲಕ ಪರ್ಚೇಸ್ ಮಾಡಿದ್ದು ಮತ್ತೊಂದು ಸುದ್ದಿಯಾಯಿತು. ಮುಂಬೈ ಟೀಮ್ನ ಈ ನಿರ್ಧಾರದಿಂದ ಭಾರತದ ಟಾಪ್ ಬೌಲರ್ ಬೂಮ್ರಾ ಅಸಮಾಧಾನಗೊಂಡಿದ್ದು ಬಟಾ ಬಯಲಾಯಿತು. ಇಷ್ಟೆಲ್ಲ ಸರ್ಕಸ್ ಮಾಡಿ ಪಾಂಡ್ಯರನ್ನ ಕರೆತಂದಾಗಲೇ ಈ ಬಾರಿ ಅವರನ್ನೇ ಕ್ಯಾಪ್ಟನ್ ಮಾಡಬಹುದಾ ಅನ್ನೋ ಅನುಮಾನವನ್ನ IPL ಫ್ಯಾನ್ಸ್ ವ್ಯಕ್ತಪಡಿಸಿದ್ರು. ಕೊನೆಗೂ ಅದು ನಿಜ ಆಗಿದೆ. ಇನ್ನು ಇದೇ ವೇಳೆ ರೋಹಿತ್ ಶರ್ಮಾ ಕತೆ ಏನು ಅನ್ನೋದು ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಸಲ ಮುಂಬೈ ಟೀಮ್ ಅನ್ನ ರೋಹಿತ್ ಶರ್ಮಾ ಚಾಂಪಿಯನ್ ಮಾಡಿದ್ರು. ರೇಕಿ ಪಾಂಟಿಂಗ್ ಕೆಳಗಿಳಿದ ನಂತರ ಮುಂಬೈ ಟೀಮ್ನ ಕ್ಯಾಪ್ಟನ್ ಪಟ್ಟಕ್ಕೆ ಏರಿದ ರೋಹಿತ್ ಶರ್ಮಾ ಅದೇ ವರ್ಷವೇ ಅಂಬಾನಿ ಬ್ರಿಗೇಡ್ಗೆ ಟ್ರೋಫಿ ಗೆದ್ದು ಕೊಡ್ತಾರೆ. 2013ರ ನಂತರ 2015, 2017, 2019 ಮತ್ತು 2020ರಲ್ಲಿ ಮುಂಬೈ ತಂಡವನ್ನ ಚಾಂಪಿಯನ್ ಮಾಡಿದ್ರು. ಮುಂಬೈ ಟೀಮ್ ಅನ್ನ ಈ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದ ರೋಹಿತ್ ಮೂಲೆ ಗುಂಪಾದ್ರ ಅನ್ನೋ ಚರ್ಚೆಗಳು ಈಗ ಜೋರಾಗ್ತಾ ಇವೆ. ಇನ್ನು ಈ ಮೂಲೆ ಗುಂಪಿನ ವಿಚಾರ ಕೇವಲ ರೋಹಿತ್ ಶರ್ಮಾಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ. ರೋಹಿತ್ ಸೈಡ್ ಲೈನ್ ಹಾಗೂ ಪಾಂಡ್ಯ ಕ್ಯಾಪ್ಟನ್ಸಿ ಮುಂಬೈ ಟೀಮ್ ಒಳಗೆ ದೊಡ್ಡ ಮಟ್ಟದ ಆಂತರಿಕ ಸಂಘರ್ಷದ ಸುಳಿವನ್ನ ಕೊಡ್ತಾ ಇದೆ. ರೋಹಿತ್ ಜೊತೆಗೆ ಎಲ್ಲರ ಚಿತ್ತ ಬೂಮ್ರಾ ಕಡೆ ನೆಟ್ಟಿದೆ. ಸದ್ಯ ರಿಟೈರ್ಮೆಂಟ್ ಫೈನಲ್ ಆಗಿರೋದ್ರಿಂದ ಈ ಬಾರಿ ಬೂಮ್ರಾ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಪರವೇ ಆಡಬೇಕಾಗಿರೋದು ಬಹುತೇಕ ಫಿಕ್ಸ್ ಅನ್ನೋ ಹಾಗಾಗಿದೆ. ಆದ್ರೆ ಅಸಮಾಧಾನಗಳ ಜೊತೆಗೆ ಬೂಮ್ರಾ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಇವೆಲ್ಲದರ ಮಧ್ಯೆ ಸ್ಫೋಟಕ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಕೂಡ ದೊಡ್ಡ ಸಿಗ್ನಲ್ ಒಂದನ್ನ ಕೊಟ್ಟಿದ್ದಾರೆ. ಮುಂಬೈ ಟೀಮ್ ಪಾಂಡ್ಯರನ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಂತೆಯೇ ಹಾರ್ಟ್ ಬ್ರೇಕ್ ಎಮೋಜಿ ಹಾಕುವ ಮೂಲಕ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸೂರ್ಯಕುಮಾರ್. ಅರ್ಥಾತ್ ಮುಂಬೈನ ಈ ಡಿಸಿಷನ್ ರೋಹಿತ್ ಪರ ಇರೋ ಆಟಗಾರರು ವರ್ಸಸ್ ಉಳಿದ ಆಟಗಾರರು ಅನ್ನೋ ಹಾಗಾಗುತ್ತಾ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ. ಅಲ್ಲದೆ ಅಸಮಾಧಾನಿತ ಆಟಗಾರರೆಲ್ಲ ಮುಂಬೈ ತೊರೆದು ಬೇರೆ ಫ್ರಾಂಚೈಸಿಗಳತ್ತ ಮುಖ ಮಾಡಬಹುದಾ ಅನ್ನೋ ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ಹೇಳಿ ಕೇಳಿ ಪ್ರತಿ IPL ಆರಂಭಕ್ಕೂ ಮುನ್ನ ಮುಂಬೈ ಭರ್ಜರಿಯಾಗಿ ಟೀಮ್ ಸೆಟಪ್ ಮಾಡಿಕೊಳ್ತಾ ಇತ್ತು. ಆದ್ರೆ ಈ ಆಂತರಿಕ ಬೆಳವಣಿಗೆಗಳು ಮುಂದಿನ IPL ನಿಂದ ಭಾರಿ ನೆಗೆಟಿವ್ ಪರಿಣಾಮ ಬೀರಲಿದೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇನ್ನು ಮುಂಬೈ ಟೀಮ್ನ ಈ ನಿರ್ಧಾರಕ್ಕೆ ಕಾರಣ ಏನಿರಬಹುದು ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ICC ವರ್ಲ್ಡ್ ಕಪ್ ನ ಫೈನಲ್ ನಲ್ಲಿ ಭಾರತ ಸೋತ ಬಳಿಕ ರೋಹಿತ್ ಶರ್ಮಾ ತುಂಬಾ ಭಾವುಕರಾಗಿದ್ರು. ಯಾವ ಕಾರ್ಯಕ್ರಮ ಹಾಗೂ ಫಂಕ್ಷನ್ ಗಳಲ್ಲೂ ರೋಹಿತ್ ಕಾಣಿಸಿಕೊಂಡಿರಲಿಲ್ಲ. ಈ ಟೈಮ್ ನಲ್ಲೇ ಪಾಂಡ್ಯ ಮುಂಬೈಗೆ ಕಮ್ ಬ್ಯಾಕ್ ಆದಾಗ ರೋಹಿತ್ ರ ಜೊತೆ ಚರ್ಚೆ ನಡೆಸಿಯೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅನ್ನೋ ಟಾಕ್ ಕೂಡ ಇತ್ತು. ಇನ್ನೊಂದು ಕಡೆ ರೋಹಿತ್ ಶರ್ಮಾ ಕೆರಿಯರ್ಗೆ ಏಜ್ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗಿದ್ದು, ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಭವಿಷ್ಯವನ್ನ ನೋಡಿಕೊಳ್ಳುವ ಸಲುವಾಗಿ ಈ ಡಿಸಿಷನ್ ತೆಗೆದುಕೊಂಡಿದೆ ಅನ್ನೋ ಟಾಕ್ ಕೂಡ ಹರಿದಾಡ್ತಾ ಇತ್ತು. ಆದ್ರೆ ಇದ್ಯಾವ ವಿಚಾರದ ಬಗ್ಗೆಯೂ ರೋಹಿತ್ ಪ್ರತಿಕ್ರಿಯೆ ನೀಡದೇ ಇರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ರೋಹಿತ್ ಒಬ್ಬ ಬ್ಯಾಟರ್ ಆಗಿ ಆಡ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈ ಬಗ್ಗೆ ರೋಹಿತ್ ರ ಕೋಚ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಕ್ ಹೇಲ್ ಜೊತೆಗೆ ಸಂವಾದ ನಡೆಸಿರೋ ರೋಹಿತ್ ಶರ್ಮಾರ ಬಾಲ್ಯದ ಕೋಚ್ ದಿನೇಶ್ ಲಾಡ್, ರೋಹಿತ್ ನಾಯಕತ್ವದ ಬಗ್ಗೆ ಎಂದೂ ಯೋಚಿಸೋದಿಲ್ಲ, ಆದ್ದರಿಂದ ಅವರನ್ನ ಬದಲಾಯಿಸಿದ ಕಾರಣ ಯಾವ ಸಮಸ್ಯೆ ಉದ್ಭವಿಸೋದಿಲ್ಲ. ಹೀಗಾಗಿ ಹಾರ್ದಿಕ್ ಸಾರಥ್ಯದಲ್ಲಿ ಆಡೋದು ಆರಂಭಿಕ ಆಟಗಾರನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ.
ಅಲ್ಲದೆ ರೋಹಿತ್ ಕೇವಲ ಆಟ ಆಡೋದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡೋದ್ರಿಂದ ತಂಡದ ಒಳಗೆ ಯಾವ ಮನಸ್ತಾಪವೂ ಬರೋದಿಲ್ಲ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ರೋಹಿತ್ ಈ ಸಲ ಮುಂಬೈ ನಿರ್ಧಾರಕ್ಕೆ ಬದ್ಧರಾಗಿ ಆಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ಫ್ರಾಂಚೈಸಿಯ ಡಿಸಿಷನ್ ಎಲ್ಲಾ ರೀತಿಯಲ್ಲೂ ಟೀಮ್ಗೆ ನೆಗೆಟಿವ್ ಆಗಿ ಕಾಡ್ತಾ ಇದೆ. ಯಾಕಂದ್ರೆ ಪಾಂಡ್ಯ ಕ್ಯಾಪ್ಟನ್ ಆಗಿ ಅನೌನ್ಸ್ ಆಗ್ತಾ ಇದ್ದಂತೆ ಲಕ್ಷ ಸಂಖ್ಯೆಯಲ್ಲಿ ಮುಂಬೈ ಇಂಡಿಯನ್ಸ್ ಪೇಜ್ ಅನ್ನ ಜನರು ಅನ್ಫಾಲೋ ಮಾಡಿದ್ದಾರೆ. ಡೆಸಿಷನ್ ಹೊರಬಿದ್ದ ಒಂದೇ ಗಂಟೆಯಲ್ಲಿ ಸುಮಾರು 4 ಲಕ್ಷ ಜನರು ಅನ್ಫಾಲೋ ಮಾಡೋದು ಸಣ್ಣ ವಿಚಾರ ಅಲ್ವೇ ಅಲ್ಲ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ರೋಹಿತ್ ಶರ್ಮಾಗಾಗಿಯೇ ಮುಂಬೈ ಇಂಡಿಯನ್ಸ್ ಟೀಮ್ ಅನ್ನ ಬೆಂಬಲಿಸ್ತಾ ಇದ್ದ ಒಂದು ವರ್ಗವೇ ಇತ್ತು ಅನ್ನೋದು ಗೊತ್ತೇ ಇದೆ. ಆದ್ರಿಂದ ಈ ಡಿಸಿಷನ್ ನಿಂದ ರೋಹಿತ್ ಅಭಿಮಾನಿಗಳೆಲ್ಲರೂ ಮುಂಬೈ ಫ್ರಾಂಚೈಸಿ ವಿರುದ್ಧ ರೆಬೆಲ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲದೆ ನಾಮಕಾವಸ್ಥೆಗೆ ರೋಹಿತ್ ರನ್ನ ಟೀಮ್ ನಲ್ಲಿ ಇರಿಸಿಕೊಂಡು ಇಂಜುರಿ ಅಥವಾ ಇನ್ಯಾವುದೋ ರೀಸನ್ ನೀಡಿ ಅವರನ್ನ ಆಡಿಸದೆ ಅವಮಾನಿಸ್ತಾರೋ ಅನ್ನೋ ಪ್ರಶ್ನೆಗಳು ಹರಿದಾಡ್ತಾ ಇವೆ. ಇದೆಲ್ಲದರ ಮಧ್ಯೆ ಇನ್ನೊಂದು ವಿಚಾರ ಕೇಳಿ ಬರ್ತಾ ಇದೆ. ಅದೇನಂದ್ರೆ ಮುಂಬೈ ಫ್ರಾಂಚೈಸಿ ಪಕ್ಕಾ ಬಿಸಿನೆಸ್ ಸ್ಟೈಲ್ ನಲ್ಲೇ ಟೀಮ್ ಅನ್ನ ಆಪರೇಟ್ ಮಾಡುತ್ತೆ ಅನ್ನೋದು. ಅಂದ್ರೆ ಅಂಬಾನಿ ಗ್ರೂಪ್ ಹೇಗೆ ಬಿಸ್ನೆಸ್ ಮಾಡುವಾಗ ಯಾವುದೇ ಸೆಂಟಿಮೆಂಟ್ ಗಳಿಗೆ ಮಣೆ ಹಾಕದೆ ಕೇವಲ ಲಾಭ ಮಾಡೋದರ ಬಗ್ಗೆ ಯೋಚನೆ ಮಾಡುತ್ತೋ ಹಾಗೆ ಪ್ಲೇಯರ್ಸ್ ಗಳಿಂದ ಕೇವಲ ಕಪ್ಪನ್ನ ನಿರೀಕ್ಷಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನು ಮುಂಬೈ ಇಂಡಿಯನ್ಸ್ ಟೀಮ್ ನ ಗ್ರಾಫ್ ನೋಡ್ತಾ ಹೋದ್ರೆ ಆರಂಭದಲ್ಲಿ ಸಚಿನ್ ಕ್ಯಾಪ್ಟನ್ಸಿ ಇರುತ್ತೆ, ಬಳಿಕ ಹರ್ಭಜನ್ ಕೈಗೆ ಹಸ್ತಾಂತರವಾಗುತ್ತೆ, ನಂತರ ರಿಕಿ ಪಾಂಟಿಂಗ್, ಬಳಿಕ ರೋಹಿತ್ ಶರ್ಮಾ. ಹೀಗೆ ಭವಿಷ್ಯದ ಗುರಿ ಇಟ್ಟುಕೊಂಡು ಪಕ್ಕಾ ಕಮರ್ಷಿಯಲ್ ಸ್ಟೈಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಡಿಸಿಷನ್ ಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಾಗ್ತಿದೆ. ಆದರೆ ಮುಂಬೈ ವಿಚಾರದಲ್ಲಿ ರೋಹಿತ್ ಶರ್ಮಾ ಬೇರೆಯದೇ ಎತ್ತರದಲ್ಲಿ ನಿಲ್ತಾರೆ. ಯಾಕಂದ್ರೆ ರೋಹಿತ್ ಸಾರಥಿಯಾಗುವವರೆಗೂ ಮುಂಬೈ ಒಂದು IPL ಟೈಟಲ್ ಅನ್ನ ಗೆದ್ದಿರಲಿಲ್ಲ. ರೋಹಿತ್ ಬರೋಬ್ಬರಿ 5 ಟೈಟಲ್ ಗೆಲ್ಲಿಸಿ ಕೊಡೋದರ ಜೊತೆಗೆ ತಂಡಕ್ಕಾಗಿ ಅವರು ಹಾಕಿದ್ದ ಶ್ರಮವನ್ನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅಂತಹ ನಾಯಕನ ವಿಚಾರದಲ್ಲಿ ಟೀಮ್ ತೆಗೆದುಕೊಂಡಿರೋ ನಿರ್ಧಾರ ಸಮಂಜಸ ಅಲ್ಲ ಅನ್ನೋದು ಅಭಿಮಾನಿಗಳ ಅಭಿಪ್ರಾಯ. ಅಲ್ಲದೆ ಕಪ್ ವಿಚಾರದಲ್ಲಿ ಧೋನಿ ಹಾಗೂ ರೋಹಿತ್ ಸರಿಸಮರಾಗಿದ್ರು ಚೆನ್ನೈನಲ್ಲಿ ಧೋನಿಯನ್ನ ನಡೆಸಿಕೊಳ್ತಾ ಇರೋ ರೀತಿಗೂ ಮುಂಬೈನಲ್ಲಿ ರೋಹಿತ್ ರನ್ನ ನಡೆಸಿಕೊಳ್ತಾ ಇರೋ ರೀತಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತಿದ್ದಾರೆ ಫ್ಯಾನ್ಸ್. ಇದೆಲ್ಲವನ್ನ ಬದಿಗಿಟ್ರು ಕಳೆದ 3 IPL ನಲ್ಲಿ ಮುಂಬೈ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಕೇವಲ ರೋಹಿತ್ ರನ್ನ ದೂರೋದಕ್ಕಾಗಲ್ಲ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ 2021ರಲ್ಲಿ ಸಂಪೂರ್ಣವಾಗಿ ಫಿಟ್ ಆಗಿರಲಿಲ್ಲ. ನಂತರ ಜಸ್ಪ್ರೀತ್ ಬುಮ್ರಾ ಗಾಯದ ಕಾರಣದಿಂದಾಗಿ ಒಂದು ಸೀಸನ್ ನಿಂದ ಹೊರಗುಳಿತಾರೆ. ತಂಡವು ಜೋಫ್ರಾ ಆರ್ಚರ್ಗಾಗಿ ದೊಡ್ಡ ಮಟ್ಟದ ಬಿಡ್ ಮಾಡಿತ್ತು, ಆದರೆ ಗಾಯದ ಕಾರಣದಿಂದ ಅವರು ಕೂಡ ತಂಡಕ್ಕೆ ಲಭ್ಯರಾಗಿರಲಿಲ್ಲ. ಈ ಎಲ್ಲಾ ಫ್ಯಾಕ್ಟರ್ಗಳು ಕೂಡ ಮುಂಬೈ ಹಿನ್ನಡೆಗೆ ಕಾರಣವಾಗಿತ್ತು. ಇದೆಲ್ಲದರ ಮಧ್ಯೆ ರೋಹಿತ್ ಶರ್ಮಾರನ್ನ ಖರೀದಿಸೋದಕ್ಕೆ ಬೇರೆ ಫ್ರಾಂಚೈಸಿಗಳು ಪ್ರಯತ್ನಿಸ್ತಿವೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ ಫ್ರಾಂಚೈಸಿಗಳು ಯಾವುದು ಅನ್ನೋ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಒಟ್ನಲ್ಲಿ ಸದ್ಯ ರೋಹಿತ್ ಶರ್ಮಾ ಹೇಳಿಕೆ ನೀಡೋ ತನಕ ಇವೆಲ್ಲದಕ್ಕೂ ತಾರ್ಕಿಕ ಅಂತ್ಯ ಬೀಳೋದಿಲ್ಲ ಅನ್ನೋದು ಸತ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.